ಕಡೆಗೆ ತಿರುಗಿ ಹೋಗುವಂತರಾಗಿರೋ ಪ್ರಿಯ ದೇವರ ಮಕ್ಕಳೇ. ಸೊ ನಾನು ನಂಬುತ್ತೇನೆ ಏನಂತಂದ್ರೆ, ಈ 40 ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಬಲವಾಗಿ ಸಭೆಯನ್ನು ಆಶೀರ್ವದಿಸಿದ್ದಾನೆ. ನಾನು ನಂಬುತ್ತೇನೆ ಈ ದಿನ ಕೂಡ ದೇವರು ತನ್ನ ಅಧಿಕವಾದ ಶಕ್ತಿ ನಿಮ್ಮ ಮಧ್ಯದಲ್ಲಿ ಬಿಡುಗಡೆ ಮಾಡುವಂತನಾಗಿರ್ತಾನೆ. ಸೊ ನೋಡ್ರಿ, ಈ ದಿನ ಹಲವಾರು ಜನರು ಅನಾರೋಗ್ಯದಲ್ಲಿ ಈ ಸ್ಥಳದಲ್ಲಿ ಬಂದಿರ್ಬೋದು, ಹಲವಾರು ಜನರು ನೋವಿನಿಂದ ಈ ಸ್ಥಳದಲ್ಲಿ ಸೇರಿ ಬಂದಿರ್ಬೋದು. ಆದರೆ ಒಂದು ಗ್ಯಾರಂಟಿ ನಾನು ಕೊಡ್ತೇನೆ ಏನಂತಂದ್ರೆ, ಈ ವಾಕ್ಯ ಹೇಳಿ ಮುಗಿಸೋದ್ರೊಳಗಡೆ ನಿಮ್ಮ ದೇಹದಲ್ಲಿಂತ ನೋವುಗಳು, ಅನಾರೋಗ್ಯಗಳು ಅದೇನಾಗ್ತದೆ, ಸೌಖ್ಯವಾಗುತ್ತದೆ. ಒಂದು ಕಡೆ ನಾವು ಪ್ರಾರ್ಥನೆಗೆ ಹೋಗಿದಾಗ ನಾನು ಈ ರೀತಿಯಾಗಿ ಹೇಳಿದೆ ಏನಂತಂದ್ರೆ, ವಾಕ್ಯ ಚೆನ್ನಾಗಿ ಕೇಳಿ ದೇವರ ಮಧ್ಯದಲ್ಲಿ ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ಹೇಳಿದಾಗ ಎಷ್ಟೋ ಜನ ಇದ್ದರು. ಎಷ್ಟೋ ಜನರ ನಡುವೆ ಕೆಲವು ಸ್ತ್ರೀಯರು ದೇವರ ವಾಕ್ಯ ಯಾವ ರೀತಿ ಕೇಳಿದ್ದಾರೆ ಅಂದ್ರೆ, ಬಹಳ ದಾಹದಿಂದ ಕೇಳಿದ್ದಾರೆ. ಕೇಳಿದಾಗ ಎಷ್ಟೋ ವರ್ಷದಿಂದ ಒಬ್ಬ ಸ್ತ್ರೀಗೆ ಮುಖಕ್ಕೆ ಪ್ಯಾರಲೈಸಿಸ್ ಆಗಿತ್ತು. ಅಂದರೆ ಆಕೆ ಒಂದು ಕಣ್ಣು ಕಂಪ್ಲೀಟ್ಲಿ ಮುಚ್ಚೋಗಿತ್ತು, ಈ ಬಾಯಿ ಬಂಕ್ ಆಗಿತ್ತು. ಆಕೆ ಆ ಸ್ತ್ರೀಗೆ ನಾನು ಅಲ್ಲಿಂದ ಜನರಿಗೆ ನಾನು ಹೇಳಿದೆ ಏನಂತಂದ್ರೆ, ದೇವರ ವಾಕ್ಯ ಗಮನಿಸಿ ಕೇಳ್ರಿ, ದೇವರ ವಾಕ್ಯ ನಿಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತದೆ ಎಂಬುದಾಗಿ ನಾನು ಹೇಳಿದಾಗ, ಈಗ ಅಲ್ಲಿಂದ ಅನೇಕ ಜನರು ವಾಕ್ಯನು ನಂಬಿಕೆಯಿಂದ ಸ್ವೀಕರಿಸಿಕೊಂಡು, ಅನೇಕ ಜನರು ಪರೀಕ್ಷಿಸುವುದಕ್ಕೆ ನೋಡಿದ್ದಾರೆ, ಅನೇಕ ಜನರು ವಾಕ್ಯ ಕೇಳಿದ್ರೆ ಆದರೆ ಅದು ನಂಬಿಕೆಯಿಂದ ಸ್ವೀಕರಿಸಿಕೊಂಡಿಲ್ಲ. ಆದರೆ ಅದರಲ್ಲಿ ಕೆಲವು ಸ್ತ್ರೀಯರು ಮತ್ತು ಕೆಲವು ಪುರುಷರು ಆ ವಾಕ್ಯಗಳನ್ನು ಚೆನ್ನಾಗಿ ಗ್ರಹಿಸಿಕೊಂಡು ವಾಕ್ಯಗಳು ಚೆನ್ನಾಗಿ ಕೇಳಿದಾಗ, ಈಗ ವಾಕ್ಯ ಹೇಳಿ ಪ್ರಾರ್ಥನೆ ಆದ ನಂತರ ಆಮೇಲೆ ಹೇಳಿದ ತಕ್ಷಣವೇ ಈಗ ಆ ಸ್ತ್ರೀ ಎದ್ದು ಬಂದು ಸಾಕ್ಷಿ ಕೊಡ್ತಾಳೆ. ಏನಂತಂದ್ರೆ, ನನ್ನ ಕಣ್ಣು ಸಂಪೂರ್ಣ ಮುಚ್ಚಲ್ಪಟ್ಟಿದೆ ಸರ್, ಆದ್ರೆ ವಾಕ್ಯ ಹೇಳ್ತಿರುವಾಗ ಕಣ್ಣು ತೆರೆಯಲ್ಪಟ್ಟಿದ್ದೇವೆ. ಅಂದು ಆ ದೇವರ ವಾಕ್ಯ ಕಾರ್ಯ ಮಾಡಿದಂತಂದ್ರೆ, ಈ ದಿನ ಕೂಡ ನಿಮ್ಮ ಮಧ್ಯದಲ್ಲಿ ಕೂಡ ಅದೇ ದೇವರ ವಾಕ್ಯ ಕಾರ್ಯ ಮಾಡುವಂತದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಇಲ್ಲಿ ಯಾವ್ದೋ ಪಾಸ್ಟರ್ ಹತ್ರ ಬಂದಿಲ್ಲ, ನೀವು ಈ ಸ್ಥಳ ಎಲ್ಲಿ ಬಂದಿದ್ರಿ ಅಂತಂದ್ರೆ ದೇವರ ಉಪಸ್ಥಿತಿಯಲ್ಲಿ. ಈಗ ನೀವು ಯಾವುದೇ ಒಂದು ಮನುಷ್ಯನ ಹತ್ರ ಬಂದಿಲ್ಲ, ನೀವು ಯಾರ ಹತ್ರ ಬಂದ್ರಿ ಅಂದ್ರೆ ದೇವರ ಸಮ್ಮುಖದಲ್ಲಿ. ಯಾವ ವ್ಯಕ್ತಿ ದೇವರ ಸಮ್ಮುಖದಲ್ಲಿ ಗಾಂಭೀರ್ಯತೆಯಿಂದ, ಯಾವ ವ್ಯಕ್ತಿ ದೇವರ ಸಮ್ಮುಖದಲ್ಲಿ ಎಚ್ಚರಿಕೆಯಿಂದ, ನಂಬಿಕೆಯಿಂದ, ನಿರೀಕ್ಷೆಯಿಂದ ವಾಕ್ಯವನ್ನು ಕೇಳುತ್ತಾನೆ, ಅವನ ಜೀವಿತ ದೇವರು ಏನ್ ಮಾಡ್ತಾನೆ, ಆಶೀರ್ವದಿಸುತ್ತಾನೆ. ಹಲ್ಲೆಲೂಯ. ಸೊ ದೇವರ ವಾಕ್ಯ ಏನಾಗಿದೆ, ನಮಗೆ ಅದು ಜೀವವನ್ನು ಕೊಡುವಂತದ್ದಾಗಿದೆ. ಹಲ್ಲೆಲೂಯ. ಪೌಲನು ಬರುವಂತ ಇಬ್ರಿಯರು ಬರುವಂತ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ಓದಿಕೊಳ್ಳೋಣ. 4:12 ಇಬ್ರಿಯ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು, ಕೀಲು ಮೇಜುಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೋರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ಯೋಚಿಸುವಂತದ್ದಾಗಿದೆ. ದೇವರ ವಾಕ್ಯ ಈ ರೀತಿ ಹೇಳ್ತದೆ ಏನಂತಂದ್ರೆ, ಯಾಕಂದರೆ ದೇವರ ವಾಕ್ಯವು ಸಜೀವವಾದದು, ಕಾರ್ಯಸಾಧಕವಾದದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದು, ಪ್ರಾಣ ಆತ್ಮಗಳನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿರುತ್ತದೆ. ಈಗ ವಚನ ಹೇಳ್ತದೆ ಏನಂತಂದ್ರೆ, ದೇವರ ವಾಕ್ಯ ಏನಾಗಿದೆ, ಸಜೀವವಾಗಿದೆ. ಎರಡನೇದಾಗಿ ಅದು ಕಾರ್ಯವನ್ನು ಮಾಡ್ತದೆ ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಮೂರನೇದಾಗಿ ಅದು ಇಬ್ಬಾಯಿ ಕತ್ತಿಗಿಂತ ಹದವಾಗಿದೆ. ಕತ್ತಿ ಅಂತಂದ್ರೆ ಗೊತ್ತಲ್ಲ, ಇಂದಿನ ಕಾಲದಲ್ಲಿ ಅರಸರು ಕತ್ತಿಯನ್ನು ಯುದ್ಧದಲ್ಲಿ ಉಪಯೋಗ ಮಾಡಿದಂತ ಕತ್ತಿ. ಆ ಕತ್ತಿ ಯಾವ ರೀತಿ ಅಂತಂದ್ರೆ ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ. ಈ ಇಬ್ಬಾಯಿ ಕತ್ತಿ ಯಾವ ರೀತಿ ಇರ್ತದೆ ಅಂತಂದ್ರೆ, ಮುಂದೆನೂ ಶಾರ್ಪ್ ಇರ್ತದೆ, ಕೆಳಗಡೆ ಕೂಡ ಶಾರ್ಪ್ ಇರ್ತದೆ. ನೀ ಹಿಂಗ್ ಬಿದ್ದು ನೀನು ಏನಾಗ್ತದೆ, ನೀನು ಹಿಂಗ್ ಬಿದ್ದು ನೀನು ಹರಿದು ಹೋಗ್ತೀಯ, ಈ ಕೆಳಗಿಂದ ಬಂದ್ರೆ ನೀನು ಹರಿದು ಹೋಗ್ತೀಯ. ಅಂದ್ರೆ ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ. ಆ ಕತ್ತಿಗಿಂತಲೂ ದೇವರ ವಾಕ್ಯ ಶ್ರೇಷ್ಠವಾಗಿದೆ ಎಂಬುದಾಗಿ ಪೌಲನು ತನ್ನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಈ ವಾಕ್ಯದಲ್ಲಿ ಏನಿದೆ, ಜೀವ ಅಡಕವಾಗಿದೆ. ಈಗ ಹಲವಾರು ಪುಸ್ತಕಗಳು ನೀವು ಓದುತ್ತೀರಿ. ಆ ಪುಸ್ತಕಗಳು ಓದಿದಾಗ ನಿಮಗೆ ಕೇವಲ ಜ್ಞಾನ ಕೊಡುವಂತದ್ದಾಗಿರ್ತದೆ. ಆದರೆ ಈ ಸತ್ಯವೇದ ಯಾವ ವ್ಯಕ್ತಿ ಓದುತ್ತಾನೋ ಅವನಿಗೆ ಈ ಸತ್ಯವೇದ ಏನ್ ಮಾಡ್ತದೆ ಅಂತಂದ್ರೆ ಜೀವವನ್ನು ಕೊಡುತ್ತದೆ.
ಈ ಸತ್ಯವೇದದಲ್ಲಿಂತ ವಾಕ್ಯಗಳು ಯಾರು ಓದೋದಕ್ಕೆ ಪ್ರಾರಂಭ ಮಾಡ್ತಾರೋ ಅವರ ಜೀವಿತ ಏನ್ ಮಾಡ್ತದೆ ಅಂದ್ರೆ ಆ ವಾಕ್ಯ ಮಾರ್ಪಡಿಸೋದಕ್ಕೆ ಪ್ರಾರಂಭ ಮಾಡುತ್ತದೆ. ಈಗ ಅಲ್ಲಿ ಈ ಸತ್ಯವೇದ ಅನ್ನೋದು ಯಾವುದೇ ಮನುಷ್ಯನು ಬರಲಿಲ್ಲ, ಈ ಸತ್ಯವೇದದ ಯಾವುದೇ ಲೇಖಕನು ಬರೆಯಲಿಲ್ಲ. ಈ ಸತ್ಯವೇದ ಬರೆದವರು ಯಾರಿದ್ದಾರೆ ಅಂತಂದ್ರೆ ಮನುಷ್ಯರಿದ್ದಾರೆ. ಆದ್ರೆ ಮನುಷ್ಯರೊಳಗೆ ದೇವರಾತ್ಮನ ಪ್ರವೇಶ ಮಾಡಿ ದೇವರಾತ್ಮನಿ ಈ ವಾಕ್ಯಗಳನ್ನು ಬರೆದಿದ್ದಾನೆ ಎಂಬುದಾಗಿ ನಮಗೆ ಸತ್ಯವೇದ ಹೇಳುವಂತದ್ದಾಗಿರ್ತದೆ. ಹಾಗಾದರೆ ಲೋಕದಲ್ಲಿಂತ ಇತರ ಪುಸ್ತಕಗಳಿಗಿಂತ ಈ ಸತ್ಯವೇದವು ಬಹಳ ಶ್ರೇಷ್ಠವಾಗಿದೆ. ಕಾರಣ ಏನಂತಂದ್ರೆ ಇದರಿಂದ ಪ್ರತಿಯೊಂದು ವಾಕ್ಯಗಳು ಅದು ಸಜೀವವಾಗಿದೆ, ಇದರಿಂದ ಪ್ರತಿಯೊಂದು ವಾಕ್ಯಗಳು ಅದು ಕ್ರಿಯೆ ಮಾಡುತ್ತದೆ, ಇದರಿಂದ ಪ್ರತಿಯೊಂದು ವಾಕ್ಯಗಳು ಅದು ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ ಎಂಬುದಾಗಿ ದೇವರ ವಚನ ಹೇಳುವಂತದ್ದಾಗಿರ್ತದೆ. ಹಾಗಾದರೆ ಈ ಸಜೀವವಾದ ವಾಕ್ಯ ಯಾವಾಗ ನಾವು ಓದುವುದಕ್ಕೆ ಪ್ರಾರಂಭ ಮಾಡ್ತೇವೋ, ಈ ಸಜೀವವಾದ ವಾಕ್ಯಗಳು ಯಾವಾಗ ನಾವು ಗ್ರಹಿಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತೇವೋ, ಈಗ ದೇವರ ಜ್ಞಾನ ನಮ್ಮಲ್ಲಿ ಬರುವುದಕ್ಕೆ ಪ್ರಾರಂಭವಾಗುತ್ತದೆ. ಈ ಸಜೀವವಾದ ಸತ್ಯವೇದ ವಾಕ್ಯಗಳು ಓದುತ್ತಿರುವಾಗ ಪಾಪಿಯಾದಂತ ವ್ಯಕ್ತಿಯು ತನ್ನ ಮನ ತಿರುಗಿ ದೇವರ ಕಡೆಗೆ ಬರುವುದಕ್ಕೆ ಪ್ರಾರಂಭ ಮಾಡುತ್ತಾನೆ. ಈ ಸಜೀವವಾದ ವಾಕ್ಯಗಳನ್ನು ಘೋಷಣೆ ಮಾಡ್ತಿರುವಾಗ ಅನಾರೋಗ್ಯದಲ್ಲಿಂತ ಜನರು ಅವರು ಸೌಖ್ಯ ಹೊಂದಿಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತಾರೆ. ಈ ಸಜೀವವಾದ ವಾಕ್ಯಗಳು ಯಾವಾಗ ಬೋಧಿಸಲ್ಪಡುತ್ತದೋ ಇರ್ತದೋ ಅವಾಗ ಜನರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಏಕೆ ಮಾಡ್ತಾರೆ ಅಂತಂದ್ರೆ ಈ ದೇವರ ವಾಕ್ಯ ಏನಾಗಿದೆ, ಸಜೀವವಾಗಿದೆ. ಈ ಸಜೀವವಾದ ವಾಕ್ಯವು ಯಾರ ಜೀವಿತದಲ್ಲಿ ಇಳಿದು ಬರ್ತದೋ ಅವರ ಜೀವಿತ ಏನಾಗ್ತದೆ ಅಂದ್ರೆ ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ. ಸಂಪೂರ್ಣವಾಗಿ ದೇವರು ಅವರ ಜೀವಿತವನ್ನು ಸಂಪೂರ್ಣವಾಗಿ ಇನ್ನೊಂದು ದಿಕ್ಕಿಗೆ ತಿರುಗಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಚನ ಹೇಳುತ್ತದೆ ದೇವರ ವಾಕ್ಯ ಸಜೀವವಾಗಿದೆ. ಯೋಹಾನ್ ಬರೆದಂತ ಸುವಾರ್ತೆಯಲ್ಲಿ ನಾವು ಈ ರೀತಿ ಗಮನಿಸುತ್ತೇವೆ ಅಂತಂದ್ರೆ ದೇವರು ದೇವರ ಏನಾಗಿದೆ ಅಂತಂದ್ರೆ ವಾಕ್ಯವಾಗಿದ್ದನು. ಆ ವಾಕ್ಯ ಎನ್ನುವವನು ನರಾವತಾರ ಎತ್ತಿ ಭೂಲೋಕಕ್ಕೆ ಬಂದನೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಕಲಿಸಿಕೊಡುತ್ತದೆ. ಈಗ ಈ ಜೀವವುಳ್ಳಂತ ವಾಕ್ಯವು ಯಾರು ಹಿಡಿದುಕೊಂಡು ಜೀವಿಸುತ್ತಾರೋ ಅವರ ಜೀವಿತ ಬದಲಾವಣೆ ಆಗುವುದನ್ನು ಯಾರು ಕೂಡ ತಡೆ ಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಇವತ್ತಿನ ದಿವಸದಲ್ಲ ಎಷ್ಟೋ ಜನರು ಲೋಕದ ಪುಸ್ತಕಗಳನ್ನು ಓದಿ ನನ್ನ ಜೀವಿತ ಬದಲಾವಣೆ ಮಾಡ್ಕೋತೀನಿ, ಲೋಕದ ಕಾರ್ಯಗಳನ್ನು ಓದಿ ನನ್ನ ಜೀವಿತವನ್ನು ನಾನು ಪರಿಪೂರ್ಣ ಮಾಡಿಕೊಳ್ತೇನೆ ಎಂಬುದಾಗಿ ಓಡುವಂತರಾಗಿರ್ತಾರೆ. ಆದರೆ ಅವರು ತಮ್ಮ ಜೀವಿತ ಲೋಕದ ಪ್ರಕಾರ ತಮ್ಮ ಜೀವಿತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬದಲಾವಣೆ ಮಾಡಿಕೊಳ್ಳುತ್ತಾರೆ. ಆದರೆ ನಿನಗೆ ನಿಜವಾದ ಬದಲಾವಣೆ ಏನ್ ಬೇಕಾಗಿದೆ ಅಂತಂದ್ರೆ ದೇವರ ವಾಕ್ಯದಿಂದ ನಿನ್ನ ಜೀವಿತ ಬದಲಾವಣೆ ಆಗಬೇಕು. ಈಗ ಒಂದು ವೇಳೆ ದೇವರ ವಾಕ್ಯದಿಂದ ನಿನ್ನ ಜೀವಿತ ಬದಲಾವಣೆ ಆಯ್ತಂತಂದ್ರೆ ನೀನು ಆಶೀರ್ವಾದದ ನಿಧಿಯಾಗಿ ಮಾರ್ಪಡ್ತೀಯ. ಈಗ ದೇವರ ವಾಕ್ಯ ಹೇಳ್ತಾ ಇದ್ದೇನೆ ಅಂತ ದೇವರ ವಾಕ್ಯವು ಸಜೀವವಾಗಿದೆ. ಈ ಸಜೀವವಾದ ವಾಕ್ಯವು ನರ ಅವತಾರ ಎತ್ತಿ ಈ ಭೂಲೋಕಕ್ಕೆ ಬಂದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಆತನು ಸಜೀವ ಮನುಷ್ಯನಾಗಿ ಲೋಕದಲ್ಲಿ ಬಂದನೆಂದರೆ ಆತನು ದೇವರಾಗಿದ್ದನು, ಆತನು ವಾಕ್ಯವಾಗಿದ್ದನು, ಆತನು ವಚನವಾಗಿದ್ದನು. ಅದೇ ರೀತಿ ಆತನು ಮನುಷ್ಯನು ಕೂಡ ಮನುಷ್ಯನಾಗಿ ಲೋಕಕ್ಕೆ ಬಂದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯೇಸು ಅಂದರೆ ವಾಕ್ಯ ಅಂದರೆ ಯೇಸು ಕ್ರಿಸ್ತನು. ಈಗ ಯೇಸು ಸ್ವಾಮಿ ಒಂದು ಕಡೆ ಪ್ರಸಂಗ ಮಾಡಿ ಆತನು ಪ್ರಸಂಗ ಮಾಡಿ ಆಚೆ ದಡಕ್ಕೆ ಹೋಗುವಂತನಾಗಿರ್ತಾನೆ. ಆಚೆ ದಡಕ್ಕೆ ಹೋಗುತ್ತಿರುವಾಗ ದೇವರ ವಾಕ್ಯ ಈ ರೀತಿ ಹೇಳ್ತದೆ ಏನಂತಂದ್ರೆ ಯೇಸು ಸ್ವಾಮಿ ಸುವಾರ್ತೆ ಸೇವೆಯನ್ನು ಮಾಡಿ ಈಗ ಆತನ ಆಯಾಸಗೊಂಡು ಆತನ ಏನ್ ಮಾಡ್ತಾನೆ ಅಂತಂದ್ರೆ ಮಾರ್ಕನ ಬರುವಂತ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಹೇಳ್ತದೆ ಏನಂತ ಯೇಸು ಸ್ವಾಮಿ ಆಯಾಸಗೊಂಡು ಆತನು ನಾವೆಯಲ್ಲಿ ಮಲಗಿಕೊಳ್ಳುತ್ತಾನೆ. ಈಗ ನಾವೆಲ್ಲಿ ಮಲಗಿಕೊಂಡಿದ್ದಾಗ ದೇವರ ವಾಕ್ಯ ನಮ್ಮನ್ನು ಈ ರೀತಿ ಎಚ್ಚರಿಸುತ್ತದೆ ಏನಂತಂದ್ರೆ ಈತನು ಮಲಗಿಕೊಂಡಿದ್ದಾಗ ಒಂದು ದೊಡ್ಡ ಬಿರುಗಾಳಿ ಆ ನಾವೇ ವಿರುದ್ಧವಾಗಿ ಎದ್ದು ಬರ್ತದೆ. ಹಲ್ಲೆಲೂಯಾ. ಆ ನಾವೇ ವಿರುದ್ಧವಾಗಿ ಒಂದು ದೊಡ್ಡ ಬಿರುಗಾಳಿ ಎದ್ದು ಬಂದಿದ್ದಾಗ ಈಗ ಆತನ ಜೊತೆ ಕೆಲವು ಶಿಷ್ಯರಿದ್ದಾರೆ, 12 ಜನ ಶಿಷ್ಯರಿದ್ದಾರೆ. ಈ 12 ಜನ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಪ್ರಾರ್ಥನೆ ಮಾಡಿರ್ಬೋದು, ಗಾಳಿಯೇ ಶಾಂತವಾಗು, ಬಿರುಗಾಳಿಯೇ ಶಾಂತವಾಗಿ ಎಂಬುದಾಗಿ ಹೇಳಿ ಅವರು ಪ್ರಾರ್ಥನೆ ಮಾಡಿರೋದು. ಆದರೆ ಅವರ ಕೈಯಿಂದ ಆಗಲಿಲ್ಲ. ಈಗ ಈ ದೇವರ ವಾಕ್ಯ ಯಾವಾಗ ನಮ್ಮ ಮಧ್ಯದಲ್ಲಿ ಕ್ರಿಯೆ ಮಾಡ್ತದೆ ಅಂತಂದ್ರೆ ನಾನು ನೀನು ದೇವರ ಕೈಯಲ್ಲಿದ್ದಾಗ. ಹಲ್ಲೆಲೂಯಾ.
ಈಗ ಶಿಷ್ಯರು ಪ್ರಯಾಸ ಪಟ್ಟರಾದರೆ ಶಿಷ್ಯರಾದರೆ ವಿಫಲರಾದರು. ಈಗ ನೀನು ದೇವರ ವಾಕ್ಯವನ್ನು ನಿನ್ನ ಜೀವಿತದ ಕ್ರಿಯೆ ಮಾಡಬೇಕು. ದೇವರ ವಾಕ್ಯ ನೀನು ಓದಿದಾಗೆಲ್ಲ ಆ ದೇವರ ವಾಕ್ಯ ನಿನ್ನೊಟ್ಟಿಗೆ ಕ್ರಿಯೆ ಮಾಡಬೇಕು, ನಿನ್ನೊಟ್ಟಿಗೆ ಮಾತನಾಡಬೇಕು, ನಿನ್ನಲ್ಲೊಂದು ಸೌಖ್ಯ ತರಬೇಕು, ನಿನ್ನಲ್ಲೊಂದು ಬಿಡುಗಡೆ ತರಬೇಕು ಅಂತಂದರೆ ನೀನು ಮಾಡಬೇಕಾದ ಕಾರ್ಯ ಏನಂತಂದ್ರೆ ನೀನು ಆ ವಾಕ್ಯದೊಟ್ಟಿಗೆ ಒಂದು ಸಂಬಂಧ ಬೆಳೆಸಿಕೊಳ್ಳಬೇಕು. ನೀನು ಆ ದೇವರ ಕೈಯಲ್ಲಿ ಇರಬೇಕು. ಯಾವಾಗ ನೀನು ದೇವರ ಕೈಯಲ್ಲಿ ಇರ್ತೀಯೋ ಈ ವಾಕ್ಯಗಳಿಗೆ ನೀನು ಏನು ಆಜ್ಞಾಪಿಸುತ್ತೀವಿ, ವಾಕ್ಯ ನಿನಗೆ ಏನು ಹೇಳುತ್ತದೋ ಅದೇ ವಾಕ್ಯ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ಈಗ ಶಿಷ್ಯರು ಕೂತುಕೊಂಡು ಪ್ರಾರ್ಥನೆ ಮಾಡಿರುವಾಗ ಬಿರುಗಾಳಿ ಶಾಂತವಾಗಿ ಹೇಳಿರುವುದಾದರೆ ಆ ಬಿರುಗಾಳಿ ಶಾಂತವಾಗಲಿಲ್ಲ. ಈಗ ಯೇಸು ಸ್ವಾಮಿ ಮಲಗಿಕೊಂಡಿದ್ದಾನೆ, ನಾವೆಯಲ್ಲಿ ನೀರು ತುಂಬಿಕೊಂಡಿದ್ದಾಗ ಶಿಷ್ಯರು ಬರ್ತಾರೆ. ಶಿಷ್ಯರು ಬಂದು ಹೇಳ್ತಾರೆ, ಯೇಸು ಸ್ವಾಮಿಗೆ ಎಬ್ಬಿಸುತ್ತಾರೆ, ತಂದೆಯೇ ನಾವು ಸಾಯ್ತಾ ಇದ್ದೇವೆ, ನಿಮಗೆ ಚಿಂತೆ ಇಲ್ಲವೋ ಎಂಬುದಾಗಿ ಕೇಳಿದಾಗ ದೇವರ ವಾಕ್ಯ ರೀತಿ ಹೇಳ್ತದೆ, ಯೇಸು ಸ್ವಾಮಿ ಎದ್ದು ಬಂದನು. ಯೇಸು ಸ್ವಾಮಿ ಎದ್ದು ಬಂದಿದ್ದಾಗ ಈಗ ಆತನು ಬಿರುಗಾಳಿಯನ್ನು ನೋಡುತ್ತಾನೆ. ಬಿರುಗಾಳಿಯನ್ನು ನೋಡಿ ಬಿರುಗಾಳಿ ಶಾಂತವಾಗಿ ಮೊಳಗಬೇಡ ಹೇಳಿದ ತಕ್ಷಣವೇ ಆ ಬಿರುಗಾಳಿ ಶಾಂತವಾಗಲಿಕ್ಕೆ ಪ್ರಾರಂಭವಾಯಿತು. ಈಗ ಯೇಸು ಸ್ವಾಮಿಯಲ್ಲಿ ಒಂದು ಅಧಿಕಾರವಿತ್ತು. ಯೇಸು ಸ್ವಾಮಿ ದೇವರ ವಾಕ್ಯದೊಟ್ಟಿಗೆ ನಡೆಯುವಂತನಾಗಿದ್ದನು. ಯೇಸು ಸ್ವಾಮಿ ಲೋಕದಲ್ಲಿ ಮನುಷ್ಯನಾಗಿ ಬಂದಾಗಲೂ ಕೂಡ ಆತನ ತಂದೆ ಚಿತ್ತವನ್ನು ನೆರವೇರಿಸುವಂತನಾಗಿದ್ದನು. ಈಗ ಯೇಸು ಸ್ವಾಮಿ ತಂದೆ ಚಿತ್ತ ನೆರವೇರಿಸುವ ನಿಮಿತ್ತವಾಗಿ ಆತನ ಎದುರುಗಡೆ ಬಿರುಗಾಳಿ ಬಂದಿದಾಗ ಆತನ ಬಿರುಗಾಳಿಯನ್ನು ನೋಡಿ ಹೇಳಿದರೆ ಶಾಂತವಾಗು ಎಂಬುದಾಗಿ ಹೇಳಿದಾಗ ಆ ಬಿರುಗಾಳಿ ಶಾಂತವಾಯಿತು. ಈಗ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಭೆಯಿಂದ ಯಾವುದೇ ವ್ಯಕ್ತಿಗಳಾಗಲಿ, ಸ್ತ್ರೀಯರಾಗಲಿ, ಪುರುಷರಾಗಲಿ, ನೀನು ವಾಕ್ಯದೊಟ್ಟಿಗೆ ನಿನ್ನ ಸಂಬಂಧ ಗಟ್ಟಿಯಾಗಿ ಮಾಡಿಕೊಳ್ಳುತ್ತೀಯ ಅಂತಂದ್ರೆ, ನೀನು ವಾಕ್ಯದೊಟ್ಟಿಗೆ ದೇವರೊಟ್ಟಿಗೆ ನಿನ್ನ ಸಂಬಂಧ ಗಟ್ಟಿಯಾಗಿ ಮಾಡಿಕೊಳ್ಳುತ್ತೀಯ ಅಂತಂದ್ರೆ ಈಗ ನಿನ್ನ ವಿರುದ್ಧವಾಗಿ ಬರುವಂತ ಪ್ರತಿಯೊಂದು ಬಿರುಗಾಳಿಯನ್ನು ನೀನು ಶಾಂತ ಮಾಡುವುದಕ್ಕೆ ದೇವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಈಗ ನೀವು ಬಾಯ್ತಿದ ತಕ್ಷಣವೇ ಆ ದೇವರ ವಾಕ್ಯ ನಿನಗಾಗಿ ಕ್ರಿಯೆ ಮಾಡುತ್ತದೆ. ಕಾರಣ ನೀನು ದೇವರೊಟ್ಟಿಗೆ ಸಂಬಂಧದೊಟ್ಟಿಗೆ ಇರುವುದಾದರೆ ಈಗ ನಾನು ಹೇಳ್ತೀನಿ, ಎಂತ ಬಿರುಗಾಳಿ ಬರಲಿ, ಎಂತ ಕತ್ತಲೆ ಬರಲಿ, ಎಂತ ಸಮುದ್ರ ಬರಲಿ, ಎಂತ ನೀರೇ ನಿನ್ನನ್ನು ಮುಳುಗಿಸುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಯಾವ ವ್ಯಕ್ತಿ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಸಂಬಂಧದಲ್ಲಿ ದೇವರ ವಾಕ್ಯ ಹಿಡಿದುಕೊಂಡು ಯಾವ ವ್ಯಕ್ತಿ ನಡೆಯುತ್ತಾನೋ ಈಗ ಅವನನ್ನು ಯಾವುದೇ ಬಿರುಗಾಳಿ ಸೋಲಿಸುವುದಕ್ಕೆ ಸಾಧ್ಯವಿಲ್ಲ. ಈಗ ನೀನು ದೇವರ ವಾಕ್ಯ ಹಿಡಿದುಕೊಂಡು ಜೀವಿಸುವಂತ ಒಂದು ಸ್ತ್ರೀ, ಒಬ್ಬ ಪುರುಷನಾಗಿರುವುದಾದರೆ ಈಗ ನಾನು ಹೇಳ್ತೀನಿ, ಪಾತಾಳ ಲೋಕದಿಂದ ಶಕ್ತಿಗಳು, ದುಷ್ಟ ಶಕ್ತಿಗಳು, ಮಂತ್ರತಂತ್ರ ಶಕ್ತಿಗಳು ನಿನ್ನ ವಿರುದ್ಧವಾಗಿ ಎದ್ದು ಬರಲಿ, ಆದರೆ ಅವು ನಿನ್ನ ವಿರುದ್ಧವಾಗಿ ಎದ್ದು ಫಲಿಸುವುದಕ್ಕೆ ದೇವರ ಅನುಮತಿ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಅಂತಂದ್ರೆ ಆ ವಾಕ್ಯ ಎನ್ನುವವನು ನಿನ್ನಲ್ಲಿ ಇದ್ದಾನೆ. ಈಗ ವಾಕ್ಯನು ನಿನ್ನಲ್ಲಿ ಇದ್ದಾಗ ನಿನ್ನನ್ನು ಯಾರು ಕೂಡ ಮುಟ್ಟುವುದಕ್ಕೆ ಭಯ ಪಡುತ್ತಾರೆ. ಯಾಕೆ ಭಯ ಪಡ್ತಾರೆ ಅಂತಂದ್ರೆ ಆ ದೇವರು ನಿನ್ನಲ್ಲಿ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿರೋನಿಗಿಂತ ನನ್ನಲ್ಲಿರೋತನು ಶ್ರೇಷ್ಠನು. ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ ಅನಿಸ್ತಾ ನಿಮಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳಿದೆ, ವಾಕ್ಯವನ್ನು ಯಾರು ಚೆನ್ನಾಗಿ ಗ್ರಹಿಸುತ್ತಾರೋ, ವಾಕ್ಯ ಒಂದು ವೇಳೆ ನಿನ್ನೊಟ್ಟಿಗೆ ಮಾತನಾಡ್ತಾ ಇದೆ ಅಂತಂದ್ರೆ ಅದು ಸ್ವೀಕಾರ ಮಾಡಿಕೊಂಡು ಆಮೇಲೆ ಹಲ್ಲೆಲೂಯಾ ಹೇಳಿಕೊಂಡು ಹೋಗ್ಬೋದಾದ್ರೆ ಈ ದಿನ ನಿಮ್ಮ ಜೀವಿತದಲ್ಲಿ ಬಿಡುಗಡೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ವಾಕ್ಯದೊಟ್ಟಿಗೆ ಇದ್ದನು, ವಾಕ್ಯ ಯೇಸು ಸ್ವಾಮಿ ಒಟ್ಟಿಗೆ ಇತ್ತು, ಯೇಸು ಸ್ವಾಮಿ ತಂದೆಯೊಟ್ಟಿಗೆ ಇದ್ದನು. ಇದ್ದಾಗ ಯೇಸು ಸ್ವಾಮಿ ಬಿರುಗಾಳಿಯನ್ನು ಶಾಂತವಾಗಿ ಎಂಬುದಾಗಿ ಹೇಳಿದಾಗ ಬಿರುಗಾಳಿ ಶಾಂತವಾಯಿತು. ಇದೇ ಶಿಷ್ಯರು ಬಿರುಗಾಳಿ ಬಂದಾಗ ಪ್ರಾರ್ಥಿಸಿರ್ಬೋದು, ಪ್ರಾರ್ಥನೆ ಮಾಡಿ ಅದು ಶಾಂತವಾಗಿ ಎಂಬುದಾಗಿ ಹೇಳಿದಾಗ ಶಾಂತ ಆಗಿದ್ದಿಲ್ಲ. ಆದರೆ ದೇವರ ವಚನ ಹೇಳ್ತದೆ, ಇವರಿಗೆ ಅಸಾಧ್ಯವಾದ ಕಾರ್ಯ, ಶಿಷ್ಯರಿಗೆ ಅಸಾಧ್ಯವಾದ ಕಾರ್ಯ ಯಾವಾಗ ಸಾಧ್ಯವಾಗಿ ಮಾರ್ಪಡ್ತಂತಂದ್ರೆ ಇವರು ದೇವರ ಆತ್ಮನಿಂದ ತುಂಬಲ್ಪಟ್ಟಿದಾಗ, ಇವರು ದೇವರ ವಾಕ್ಯವನ್ನು ಚೆನ್ನಾಗಿ ಅರಿತುಕೊಂಡಿದಾಗ, ದೇವರನ್ನು ಚೆನ್ನಾಗಿ ತಿಳಿದುಕೊಂಡಾಗ ಈಗ ಇದೇ ಶಿಷ್ಯರು ಇಲ್ಲಿ ಬಿರುಗಾಳಿಯನ್ನು ಇವರ ತಡೆಯಾಗಿ ಹಿಡಿಯುವುದಕ್ಕೆ ವಿಫಲರಾದರೆ ಯಾವಾಗ ಇವರು ದೇವರ ಆತ್ಮನಿಂದ ತುಂಬಲ್ಪಟ್ಟರೋ, ಯಾವಾಗ ಇವರು ದೇವರ ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ಪ್ರಾರಂಭ ಮಾಡಿದರೋ, ಈಗ ದೇವರ ವಾಕ್ಯ ಹೇಳ್ತದೆ, ಪಂಚಶತಮಾನ ದಿವಸದಲ್ಲಿ ದೇವರ ಆತ್ಮ ಅವರ ಮೇಲೆ ಇಳಿದು ಬಂದನು. ಅವರ ಮೇಲೆ ಇಳಿದು ಬಂದಾಗ ಈಗ ಅಪೊಸ್ತಲರೆಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ಅಪೊಸ್ತಲನ ಹೋಗಿ ಸಮಾರ್ಯ
ಪಟ್ಟಣವೇ ದೇವರ ಕಡೆಗೆ ತಿರುಗಿಸುತ್ತಾನೆ. ಒಬ್ಬ ಅಪೊಸ್ತಲನಾದ ಪೇತ್ರನು ಏನು ಮಾಡ್ತಾನೆ? ಸತ್ತವರನ್ನು ಎಬ್ಬಿಸುತ್ತಾನೆ. ಅವರ ನೇಣಿನ ಮುಖಾಂತರ ಜನರು ಸೌಖ್ಯವಾಗುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ಬ ಅಪೊಸ್ತಲನಾದ ಯೋಹಾನನ ಪರಲೋಕದ ಒಂದು ದರ್ಶನವನ್ನು ನೋಡ್ತಾನೆ. ಅಪೊಸ್ತಲರ ಅಂತ ಇವರೆಲ್ಲರೂ ಏನ್ ಮಾಡ್ತಾರೆ ಅಂತ ದೇವರ ಆತ್ಮನಿಂದ ತುಂಬಲ್ಪಟ್ಟವರಾಗಿ ದೇವರಿಗಾಗಿ ಇವರು ಕ್ರಿಯೆ ಮಾಡುತ್ತಾರೆ. ಯಾಕೆ ಕ್ರಿಯೆ ಮಾಡ್ತಾರೆ ಅಂತಂದ್ರೆ ಇವರು ದೇವರ ವಾಕ್ಯ ತಿಳಿದುಕೊಂಡಿದ್ದರು. ಆ ವಾಕ್ಯಗಳೊಟ್ಟಿಗೆ ನಡೆಯುತ್ತದೆ, ಆ ವಾಕ್ಯಗಳೊಟ್ಟಿಗೆ ಕ್ರಿಯೆ ಮಾಡುತ್ತದೆ, ಆ ವಾಕ್ಯ ಇವರನ್ನು ನಡೆಸುತ್ತದೆ ಎಂಬುದಾಗಿ ಅವರು ನಂಬಿದವರಾಗಿದ್ದರು. ಅವರ ನಂಬಿಕೆ ಏನ್ ಮಾಡ್ತಾರೆ ಅಂತ ದೊಡ್ಡ ಕಾರ್ಯಗಳನ್ನು ಮಾಡುವ ಹಾಗೆ ಅವರನ್ನು ಆಶೀರ್ವದಿಸುತ್ತದೆ. ಹಲ್ಲೆಲೂಯಾ. ಈಗ ನೀನು ದೇವರ ವಾಕ್ಯ ಏನೆಂಬುದಾಗಿ ನೀವು ತಿಳಿದುಕೊಳ್ಳುತ್ತೀವಿ. ಯಾವಾಗ ನೀವು ತಿಳಿದುಕೊಳ್ಳುತ್ತೀವೋ ಆ ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಕಟ್ಟುವುದಕ್ಕೆ ಪ್ರಾರಂಭ ಮಾಡುತ್ತದೆ. ಬಿರುಗಾಳಿಯನ್ನು ನಿಲ್ಲಿಸುವ ವಿಫಲರಾದರು. ಆದರೆ ದೇವರನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾಗ, ದೇವರ ವಾಕ್ಯನ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾಗ ದೇವರ ವಚನ ಹೇಳ್ತದೆ ಇವರ ಮುಖಾಂತರ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೆದು ಎಂಬುದಾಗಿ ದೇವರ ವಚನ ಹೇಳ್ತದೆ. ಈಗ ನೀನು ದೇವರ ವಾಕ್ಯದ ಮರ್ಮವೇನು, ದೇವರ ವಾಕ್ಯ ನನ್ನ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡುತ್ತದೆ, ದೇವರ ವಾಕ್ಯ ನನ್ನ ಜೀವಿತದಲ್ಲಿ ಯಾವ ಅದ್ಭುತ ಮಾಡುತ್ತದೆ, ಈ ದೇವರ ವಾಕ್ಯದ ಮಹತ್ವತೆ ಏನೆಂಬುದಾಗಿ ಯಾವಾಗ ನೀವು ತಿಳಿದುಕೊಳ್ಳುತ್ತೀಯೋ ಈಗ ಪ್ರಿಯ ದೇವರ ಮಕ್ಕಳೇ, ಆ ವಾಕ್ಯವು ನಿನ್ನನ್ನು ಬಲಪಡಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಇನ್ನೊಂದು ವಚನ ಓದಿಕೊಳ್ಳೋಣ. ಕೀರ್ತನೆಗಳು 107ನೇ ಅಧ್ಯಾಯ 20ನೇ ವಚನ. ಆತನು ಆ ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರಿದಂತೆ ಮಾಡಿದನು. ಸಾಕು. ವಚನ ಹೇಳುತ್ತದೆ, ಆತನು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಸ್ವಸ್ಥ ಮಾಡಿ ಆತನು ನಾಶನಗಳಿಂದ ಅವರನ್ನು ತಪ್ಪಿಸಿದನು, ಸಮಾಧಿಗೆ ಸೇರದ ಹಾಗೆ ಅವರನ್ನು ರಕ್ಷಿಸಿದನು ಎಂಬುದಾಗಿ ವಚನ ಹೇಳುತ್ತದೆ. ಎಸ್ಕೇಲ್ನ ಬರೆದಂತಹ ಪ್ರವಾದನೆ ಪುಸ್ತಕ 37ನೇ ಅಧ್ಯಾಯ 5-6ನೇ ವಚನ ತಿಳ್ಕೊಳ್ಳೋಣ. ಎಸ್ಕೇಲ 37:5-6ನೇ ವಚನ. ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೊಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲಿನ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳಿದುಕೊಳ್ಳುವಿರಿ. ಹಲ್ಲೆಲೂಯಾ. ಎರಡು ವಚನಗಳು ನಾವು ಓದಿದ್ದೇವೆ. ಹಲ್ಲೆಲೂಯಾ. ಎರಡು ಕೈ ತಂದ ಮೇಲೆ ಹೇಳ್ರಿ ಹಲ್ಲೆಲೂಯಾ. ನಿದ್ದೆ ಮಾಡೋ ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ನಿದ್ದೆ ಮಾಡೋ ಇನ್ನೊಂದು ಸರಿ ಹೇಳ್ರಿ ಹಲ್ಲೆಲೂಯಾ. 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 ದೇವರ ವಚನದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ ಅಂತಂದರೆ, ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥತೆ ಮಾಡಿದನು. ಒಂದನೇ. ಎರಡನೇದಾಗಿ ಇಲ್ಲಿ ಯೆಹೆಜ್ಕೇಲ ಬರೆದಂತ ಪ್ರವಾದನೆ ಪುಸ್ತಕದಲ್ಲಿ ನಾವು ಈ ರೀತಿ ನೋಡ್ತೇವೆ, ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು, ಆಗ ನೀವು ಬದುಕಿ ನಾನೇ ಯೆಹೋವನೆಂದು ತಿಳಿದುಕೊಳ್ಳುವಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿರ್ತದೆ. ಇಲ್ಲಿ ಗಮನಿಸಬೇಕಾದಂತ ಒಂದು ಮಾತೇನಂತಂದ್ರೆ, ಯೆಹೆಜ್ಕೇಲ ಪ್ರವಾದನೆ ಪುಸ್ತಕದಲ್ಲಿ ನಾವು ಗಮನಿಸಬೇಕಾದ ಒಂದು ಮಾತೇನಂತಂದ್ರೆ, ಇಲ್ಲಿ ಈತನು ದೇವರು ಈ ರೀತಿ ಹೇಳ್ತಾ ಇದ್ದಾನೆ ಏನಂತಂದ್ರೆ, ನೀವು ಇಲ್ಲಿ ಒಂದು ಒಣಗಿ ಹೋಗಿದ್ದಂತ ಒಂದು ಎಲುಬುಗಳಿರುವಂತ ಒಂದು ಸಮಾಧಿಯ ಸ್ಥಳ ಇದೆ. ಈ ಸಮಾಧಿಯ ಸ್ಥಳದಲ್ಲಿ ಏನಿದೆ ಅಂತಂದ್ರೆ, ಸತ್ತೋದಂತ ದೇಹಗಳು, ಸತ್ತಂತ ದೇಹಗಳ ಒಂದು ಎಲುಬುಗಳು ಇದೆ. ಇಂಗ್ಲಿಷ್ ನಲ್ಲಿ ವ್ಯಾಲಿ ಆಫ್ ಡ್ರೈ ಬೋನ್ಸ್ ಎಂಬುದಾಗಿ ಕರೆಯಲ್ಪಡುತ್ತದೆ. ಇಲ್ಲಿ ಏನಿದೆ ಅಂತಂದ್ರೆ ಸಮಾಧಿಯ ಸ್ಥಳ ಇದೆ. ಈ ಸಮಾಧಿಯ ಸ್ಥಳದಲ್ಲಿ ಎಂತ ಜನರಿದ್ದಾರೆ ಅಂತಂದ್ರೆ ಸತ್ತೋರಿದ್ದಾರೆ. ಅವರು ಸತ್ತೋಗಿ ಅವರ ಎಲುಬುಗಳೆಲ್ಲ ಅಲ್ಲಿ ಇಲ್ಲಿ ಚದುರಿ ಹೋಗಿ ಬಿದ್ದಿದೆ. ಬಿದ್ದು ಹೋಗಿದಾಗ ಈಗ ದೇವರ ಆತ್ಮನಲ್ಲಿ ಹೇಳ್ತಾ ಇದ್ದೇನೆ, ತಂದೆಯಾದ ದೇವರು ಹೇಳ್ತಾ ಇದ್ದೇನೆ ಒಂದು ಮಾತು ಗಮನಿಸಿರಿ ಏನಂತಂದ್ರೆ, ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು, ಆಗ ನೀವು ಬದುಕಿ ನಾನೇ ಯೆಹೋವನೆಂದು ತಿಳಿದುಕೊಳ್ಳುವಿರಿ. ಅಂದರೆ ಈಗ ಸತ್ತಂತ ಎಲುಬುಗಳಿಗೆ ದೇವರು ಹೇಳ್ತಾ ಇದ್ದೇನೆ ಏನಂದ್ರೆ, ನಿಮಗೆ ನಾನು ಚರ್ಮ ಕೊಡುತ್ತೇನೆ, ನಿಮಗೆ ನಾನು ಶ್ವಾಸ ಕೊಡುತ್ತೇನೆ, ನಿಮಗೆ
ನಿಮಗೆ ನನ್ನ ಶರೀರ ಕೊಡ್ತೇನೆ, ಅವಾಗ ನೀವು ನನ್ನನ್ನು ತಿಳಿದುಕೊಳ್ಳುತ್ತೀರಿ, ನಾನೇ ಯೆಹೋವ ದೇವರೆಂಬುದಾಗಿ ತಿಳಿದುಕೊಳ್ಳುತ್ತೀರಿ ಎಂಬುದಾಗಿ ತಂದೆಯಾದ ದೇವರಲ್ಲಿ ಮಾತನಾಡ್ತಾ ಇದ್ದೇನೆ. ಅಂದ್ರೆ ಇವತ್ತಿನ ದಿವಸದಲ್ಲಿ ಹಲವಾರು ಜನರು ಯಾವ ರೀತಿ ಜೀವಿಸ್ತಾ ಇದ್ದಾರೆ ಅಂತಂದ್ರೆ ದೇವರು ಏನೆಂಬುದಾಗಿ ಗೊತ್ತಿಲ್ಲ, ದೇವರ ಕುರಿತಾಗಿ ಅವರಿಗೆ ಆಲೋಚನೆಗಳಿಲ್ಲ, ದೇವರ ಕೆಲಸ ಏನ್ ಮಾಡ್ಬೇಕೆಂಬುದು ಅವರಿಗೆ ಗೊತ್ತಿಲ್ಲದಂತ ವಿಷಯ. ಇವತ್ತಿನ ದಿವಸದಲ್ಲಿ ಹಲವಾರು ಜನ ಯಾವ ರೀತಿ ಜೀವಿಸ್ತಾರೆ ಅಂತಂದ್ರೆ ಪಾಪದಲ್ಲಿ ಜೀವಿಸುತ್ತಾರೆ. ಪಾಪದಲ್ಲಿ ಜೀವಿಸುವವನು ಸತ್ತವನಿಗೆ ಸಮಾನ ಎಂಬುದಾಗಿ ಪ್ರಕಟಣೆ 3ನೇ ಅಧ್ಯಾಯ ಹೇಳ್ತದೆ. ಈಗ ಪಾಪದಲ್ಲಿ ಒಂದು ವ್ಯಕ್ತಿ ಜೀವಿತದಲ್ಲಿ ಯಾವುದೇ ಒಂದು ಜೀವ ಇರುವುದಿಲ್ಲ. ಲೋಕದ ಪ್ರಕಾರ ಅವನು ಜೀವಿಸುವಂತನಾಗಿರ್ತಾನೆ, ಆದರೆ ದೇವರ ಕಣ್ಣಿನಲ್ಲಿ ಅವನು ಸತ್ತವನಾಗಿರ್ತಾನೆ. ಯಾವ ವ್ಯಕ್ತಿ ಲೋಕಕ್ಕೆ ಸ್ನೇಹಿತನಾಗಿರ್ಬೇಕೆಂದು ಅಂದುಕೊಳ್ಳುತ್ತಾನೋ ಅವನ ದೇವರ ದೃಷ್ಟಿಯಲ್ಲಿ ಸತ್ತವನಾಗಿದ್ದಾನೆ. ಯಾವ ವ್ಯಕ್ತಿ ಲೋಕಕ್ಕೆ ತನ್ನ ಸ್ನೇಹವನ್ನು ಮಾಡಿಕೊಳ್ಳುತ್ತಾನೋ, ಲೋಕದ ಕಾರ್ಯಗಳಿಗೆ ತನ್ನ ಸ್ನೇಹವನ್ನು ಮಾಡಿಕೊಳ್ಳುತ್ತಾನೋ ಆ ವ್ಯಕ್ತಿ ದೇವರ ಕಣ್ಣಿನಲ್ಲಿ ಏನಾಗಿರ್ತಾನಂದ್ರೆ ಸತ್ತವನಾಗಿರ್ತಾನೆ. ಈಗ ಎಸ್ಕೇಲ ಪ್ರವಾದನ ಪುಸ್ತಕದಲ್ಲಿ ತಂದೆಯಾದ ದೇವರು ಹೇಳ್ತಾ ಇದ್ದೇನೆ ಅಂತಂದ್ರೆ ಸತ್ತಂತ ದೇಹಕ್ಕೆ ಸತ್ತಂತ ಎಲುಬುಗಳಿಗೆ ಆತನು ಹೇಳ್ತಾ ಇದ್ದೇನೆ ಅಂತಂದ್ರೆ ನಾನು ನಿಮ್ಮೊಳಗೆ ಚರ್ಮವನ್ನು ಹಾಕುತ್ತೇನೆ, ನಾನು ನಿಮ್ಮಲ್ಲಿ ಶರೀರವನ್ನು ಹಾಕುತ್ತೇನೆ, ನಾನು ನಿಮ್ಮಲ್ಲಿ ಶ್ವಾಸ ಹಾಕುತ್ತೇನೆ. ಆ ಶ್ವಾಸ ಹಾಕಿದಾದ ನಂತರ ನೀವು ಎದ್ದೊಂದು ದೊಡ್ಡ ಸೈನ್ಯವಾಗಿ ನಾನೇ ದೇವರೆಂಬುದಾಗಿ ತಿಳಿದುಕೊಳ್ಳುತ್ತೀರಿ ಎಂಬುದಾಗಿ ಹೇಳುತ್ತಾ ಇದ್ದೇನೆ. ಅಂದರೆ ಈ ದೇವರ ವಾಕ್ಯ ಏನ್ ಮಾಡ್ತದೆ ಅಂತಂದ್ರೆ ಸತ್ತಂತ ಎಲುಬುಗಳಲ್ಲಿ ಕೂಡ ಜೀವವನ್ನು ತರುವಂತದ್ದಾಗಿರ್ತದೆ. ಈಗ ಈ ದೇವರ ವಾಕ್ಯ ಚದುರಿ ಬಿದ್ದಂತ ಎಲುಬುಗಳನ್ನು ಜೋಡಣೆ ಮಾಡುವಂತದ್ದಾಗಿರ್ತದೆ. ಈ ದೇವರ ವಾಕ್ಯ ಏನ್ ಮಾಡ್ತದೆ ಅಂತಂದ್ರೆ ಚದುರಿ ಹೋದಂತ ಕುಟುಂಬಗಳನ್ನು ಒಂದಾಗಿ ಮಾಡುತ್ತದೆ. ಈ ದೇವರ ವಾಕ್ಯ ಏನ್ ಮಾಡ್ತದೆ ಅಂತ ಚದುರಿ ಹೋದಂತ ಕುಟುಂಬಗಳ ಐಕ್ಯತೆ ಒಂದಾಗಿ ಮಾಡ್ತದೆ. ಈ ದೇವರ ವಾಕ್ಯ ಏನ್ ಮಾಡ್ತದೆ ಅಂತಂದ್ರೆ ಜನರು ನಿನ್ನಿಂದ ದೂರವಾಗಿರ್ಬೋದು, ನಿನ್ನ ತಂದೆ ತಾಯಿಗಳಿಂದ ದೂರವಾಗಿರ್ಬೋದು, ನಿನ್ನ ಸಹೋದರ ನಿನ್ನ ದೂರವಾಗಿರ್ಬೋದು, ಆದರೆ ದೇವರ ವಾಕ್ಯ ನೀನು ಅವರ ಮೇಲೆ ಬಿಡುಗಡೆ ಮಾಡುವುದಾದರೆ ಚದುರಿ ಹೋದಂತೆಲ್ಲ ಜನರು ಒಂದಾಗಿ ಸೇರಿ ಬರುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಈ ಅಂತ ದಿವಸದಲ್ಲಿ ದೇವರು ನಶಿಸಿ ಹೋಗುವಂತ ಆತ್ಮಗಳ ಮೇಲೆ ತನ್ನ ಶ್ವಾಸವನ್ನು ಹೋಗುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಅಂತ ದಿವಸಗಳಲ್ಲಿ ದೇವರು ನಶಿಸಿ ಹೋಗುವಂತ ಆತ್ಮಗಳ ಮೇಲೆ ತನ್ನ ಆತ್ಮವನ್ನು ಸುರಿಸುತ್ತಾನೆ, ತನ್ನ ಶ್ವಾಸವನ್ನು ಹೋಗುತ್ತಾನೆ. ಊಪಿದಾಗ ಈಗ ಎಲ್ಲೆಲ್ಲೋ ಚದುರಿ ಹೋದಂತ ಜನರು, ನಾಶನ ಮಾರ್ಗದಲ್ಲಿದ್ದಂತ ಜನರು, ಈಗ ನರಕದ ಯಾತನೆಯಲ್ಲಿದ್ದಂತ ಜನರು ಎಲ್ಲರೂ ಏನಾಗ್ತಾರೆ ಅಂತಂದ್ರೆ ಒಂದು ದೊಡ್ಡ ಸೈನ್ಯವಾಗಿ ನಿಲ್ಲುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಒಂದು ದೊಡ್ಡ ಸೈನ್ಯವಾಗಿ ನಿಂತು ಈಗ ನಾನು ನಿನ್ನೆ ಹೇಳಿದೆ ಏನಂತಂದ್ರೆ ನನ್ನ ಸತ್ತಂತ ದೇಹವನ್ನು ನೋಡಿದೆ, ಸತ್ತಂತ ದೇಹದಲ್ಲಿ ಗಿಡಗಳನ್ನು ಚಿಗುರುವುದನ್ನು ನಾನು ನೋಡಿದೆ. ದೇವರಾತ್ಮ ನನಗೆ ಹೇಳಿದೆ ಏನಂತಂದ್ರೆ ಈ ವರ್ಷದಲ್ಲಿ ಅನೇಕ ಜನ ದೇವರ ಕಡೆಗೆ ತಿರುಗುತ್ತಾರೆ, ದೇಶಗಳು ದೇವರ ಕಡೆಗೆ ತಿರುಗುತ್ತಾರೆ. ನಿಮ್ಮ ಕುಟುಂಬದಿಂದ ಜನರು ರಕ್ಷಣೆ ಮಾರ್ಗದಲ್ಲಿ ಇಲ್ಲವೋ ಅವ್ರ ರಕ್ಷಣೆಯಲ್ಲಿ ಬರ್ತಾರೆ ಎಂಬುದಾಗಿ ದೇವರಾತ್ಮನನ್ನು ನಿನ್ನೆ ತಿಳಿಸಿದರೆ ಅದನ್ನು ನಾನು ಹೇಳಿದೆ. ಅದೇ ರೀತಿಯಾಗಿ ಈ ಕೊನೆ ದಿವಸಗಳಲ್ಲಿ ದೇವರು ಯಾರಿಗೆ ಸುವಾರ್ತೆ ಗೊತ್ತಿಲ್ಲೋ, ಯಾರು ಪಾಪದಲ್ಲಿ ಜೀವಿಸ್ತಾ ಇದ್ದಾರೋ, ಯಾರು ಲೋಕದ ಕಾರ್ಯಗಳಲ್ಲಿ ಜೀವಿಸುತ್ತಾ ಇದ್ದಾರೋ, ಈಗ ದೇವರಾತ್ಮ ಅವರ ಮೇಲೆ ತನ್ನ ದೈವಿಕವಾದ ಒಂದು ವಾಕ್ಯ ಬಿಡುಗಡೆ ಮಾಡುತ್ತಾನೆ. ಇವರು ನಶಿಸಿ ಹೋದಂತ ಆತ್ಮಗಳ ಮೇಲೆ ದೇವರು ತನ್ನ ವಾಕ್ಯವನ್ನು ಬಿಡುಗಡೆ ಮಾಡುತ್ತಾನೆ. ಈಗ ಸತ್ತಂತ ಜನ ಲೋಕದಲ್ಲಿ ತಿರುಗಾಡುವಂತ ಜನರ ಮೇಲೆ ಆ ದೇವರು ತನ್ನ ವಾಕ್ಯ ಬಿಡುಗಡೆ ಮಾಡುತ್ತಾನೆ. ಆ ವಾಕ್ಯ ದೈವಕ್ಕೆ ನುಡಿದಾಗ ಈಗ ನಾನು ಹೇಳ್ತೀನಿ, ಈಗ ನೀವು ಯಾರ್ಯಾರಿಗೋಸ್ಕರ ಇದುವರೆಗೂ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಇವರು ರಕ್ಷಣೆ ಮಾರ್ಗದಲ್ಲಿ ಬರಲಿ ದೇವರೇ, ಇವರು ನಿನ್ನನ್ನು ಹಿಂಬಾಲಿಸಲಿ ದೇವರೇ, ಇವರು ನಿನಗಾಗಿ ಜೀವಿಸಲಿ ದೇವರೇ ಎಂಬುದಾಗಿ ನೀವು ಯಾರ್ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಈ ವರ್ಷದಲ್ಲಿ ರಕ್ಷಣೆ ಕಾರ್ಯಗಳು ದೇವರು ನಿಮ್ಮ ಎದುರುಗಡೆ ಇಡುವಂತನಾಗಿರುತ್ತಾನೆ. ಈಗ ನಂಬುವವರು ಯಾರಾದರೂ ಇವತ್ತರೊಳಗೆ ಇರುವುದಾದರೆ ನನ್ನ ಕುಟುಂಬದಲ್ಲಿ ರಕ್ಷಣೆ ಕಾರ್ಯ ನಡೀತದೆ ಎಂಬುದಾಗಿ ಅದು ಗಟ್ಟಿಯಾಗಿ ಆಮೇಲೆ ಹೇಳೋಣ. ರಕ್ಷಣೆಯನ್ನು ಪಡೆಯುವುದಕ್ಕೆ ಯಾವುದೇ ಶೈತಾನದಿಂದ ಆಗುವುದಕ್ಕೆ ಸಾಧ್ಯವಿಲ್ಲ. ದೇವರು ಒಂದು ಸಾರಿ ನಿರ್ಧಾರ ಮಾಡಿದಾಗ ಆ ದೇವರ ಕಾರ್ಯ ಮಾಡುತ್ತಾರೆ. ಆ ಕಾರ್ಯ ಮಾಡುವುದರಲ್ಲಿ ಯಾರು ಯಾವುದೇ ಶೈತಾನನು ತಡೆಯಾಗಿ ಇಡುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಾನು ದರ್ಶನ ಕಂಡೆ, ಆ ದರ್ಶನದಲ್ಲಿ ನಶಿಸಿ ಹೋಗುವಂತ ಆತ್ಮಗಳು ದೇವರ ರಾಜ್ಯದಲ್ಲಿ ಬರುವುದನ್ನು ನಾನು ನೋಡಿದೆ. ಈಗ ನಿನ್ನ ಜೀವಿತ ಸತ್ತ ಹಾಗೆ ಇದ್ದಿರ್ಬೋದು, ನಿನ್ನ ಪರಿಸ್ಥಿತಿಗಳು ಸತ್ತ ಹಾಗೆ ಇದ್ದಿರ್ಬೋದು. ಈಗ ಆ ಸ್ಥಳದಲ್ಲಿ, ಸಮಾಧಿಯ ಸ್ಥಳದಲ್ಲಿ ಹೋಗಿದಾಗ ಜನರು ಇಲ್ಲಿ ಯಾವುದೇ ಒಂದು ಶುಭ ಕಾರ್ಯ ನಡೆಯುವುದಿಲ್ಲ ಎಂಬುದಾಗಿ ಹಲವಾರು ಜನ ಅಂತಾರೆ. ಈಗ ಸಮಾಧಿಯ ಸ್ಥಳಕ್ಕೆ ಹೋಗಿದಾಗ ಅಲ್ಲಿ ಎಲ್ಲರೂ ಏನಾದ್ರೂ ಶುಭ ಕಾರ್ಯ ನಡೀತದೆ ಎಂಬುದಾಗಿ ಅಂದುಕೊಳ್ತೀರಾ? ಯಾಕೆ ಅನ್ಕೊಂಬಲ್ರಿ ಹೇಳ್ರಿ?
ಯಾಕಂದ್ರೆ ಅದು ಮರಣ ಇರುವಂತ ಸ್ಥಳವಾಗಿರ್ತದೆ. ಹಲ್ಲೆಲೂಯ. Hallelujah. ಅಲ್ಲಿ ಸಮಾಧಿ ಇರುವಂತ ಸ್ಥಳ ಅದಾಗಿರ್ತದೆ. ಅಲ್ಲಿಂದ ಯಾವುದೇ ಶುಭ ಕಾರ್ಯಗಳು ಜರುಗೋದಿಲ್ಲ. ನಿಮ್ಮ ಕುಟುಂಬದಲ್ಲಿ ಕೂಡ ಅನೇಕ ಸಾರಿ ಅಂಥದ್ದು ಅನುಭವದಲ್ಲಿ ಹಾದು ಹೋಗ್ತಾ ಇರಬಹುದು. ನನ್ನ ಕುಟುಂಬದಲ್ಲಿ ಶುಭ ಕಾರ್ಯ ಜರುಗ್ತಾ ಇಲ್ಲ, ನನ್ನ ಕುಟುಂಬದಲ್ಲಿ ನನ್ನ ಜೀವಿತದಲ್ಲಿ ದೇವರು ಯಾವುದೇ ಕಾರ್ಯ ಮಾಡ್ತಾ ಇಲ್ಲ, ಎಷ್ಟೋ ವರ್ಷದಿಂದ ಈ ಶುಭ ಕಾರ್ಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ, ಒಳ್ಳೆ ಕಾರ್ಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ, ಒಳ್ಳೆ ಹುದ್ದೆಗೋಸ್ಕರ ನಾನು ಕಾಯ್ತಾ ಇದ್ದೇನೆ, ಒಳ್ಳೆ ಬಿಡುಗಡೆಗಾಗಿ ನಾನು ಕಾಯ್ತಾ ಇದ್ದೇನೆ, ನನ್ನ ಗಂಡನ ಬಿಡುಗಡೆಗೋಸ್ಕರ ನಾನು ಕಾಯ್ತಾ ಇದ್ದೇನೆ, ನನ್ನ ಹೆಂಡತಿ ಬಿಡುಗಡೆಗೋಸ್ಕರ ನಾನು ಕಾಯ್ತಾ ಇದ್ದೇನೆ, ಈ ಬಡತನದಿಂದ ಐಶ್ವರ್ಯತನಕ್ಕೆ ಹೋಗೋದಕ್ಕೆ ನಾನು ಕಾಯ್ತಾ ಇದ್ದೇನೆ, ಈ ಆತ್ಮಿಕತೆಯಿಂದ ಇನ್ನೊಂದು ಆತ್ಮಿಕತೆಯಲ್ಲಿ ಹೋಗೋದಕ್ಕೆ ನಾನು ಕಾಯ್ತಾ ಇದ್ದೇನೆ, ಈ ಆತ್ಮಿಕತೆಯಿಂದ ಇನ್ನೊಂದು ಹಂತದಲ್ಲಿ ಪ್ರವಾದಿಸುವಂತ ವರದಲ್ಲಿ ಹೋಗೋದಕ್ಕೆ ನಾನು ಕಾಯ್ತಾ ಇದ್ದೇನೆ, ದೇವರ ದರ್ಶನಗಳನ್ನು ದೇವರ ದರ್ಶನ ನೋಡುವುದಕ್ಕೆ ನಾನು ಕಾಯ್ತಾ ಇದ್ದೇನೆ ಎಂಬುದಾಗಿ ಒಂದು ನಿರೀಕ್ಷೆಯಲ್ಲಿ ಕೂತುಕೊಂಡಿರ್ಬೋದು. ಇನ್ನು ಎಷ್ಟು ವರ್ಷಗಳ ಕಾಲ ನಾನು ಕಾಯಬೇಕು, ಇನ್ನು ಎಷ್ಟು ವರ್ಷಗಳ ಕಾಲ ನನ್ನ ಸೇವೆ ಇಷ್ಟೇ, ಇನ್ನು ಎಷ್ಟು ವರ್ಷಗಳ ಕಾಲ ನನ್ನ ಸೇವೆಯಲ್ಲಿ ಎಷ್ಟು ಬದಲಾವಣೆ ಯಾಕೆ ಆಗುತ್ತದೆ ಎಂಬುದಾಗಿ ನೀವು ಪ್ರಶ್ನೆಯಲ್ಲಿ ಕೂತುಕೊಂಡಿರ್ಬೋದಾದರೆ, ಈಗ ಪ್ರಿಯ ದೇವರ ಮಕ್ಕಳೇ, ನಾನು ಒಂದು ಮಾತು ಹೇಳ್ತೀನಿ. ಅದು ಎಜೆಕೇಲನು ದೇವರ ದೈವೋಕ್ತಿಯನ್ನು ನರಗಳ ಮೇಲೆ ಎಲುಬುಗಳ ಮೇಲೆ ಯಾವ ರೀತಿ ನುಡಿದನೋ ಅದೇ ರೀತಿಯಾಗಿ ನೀವು ದೇವರ ದೈವೋಕ್ತಿಗಳನ್ನು ವಾಕ್ಯಗಳನ್ನು ನಿನ್ನ ಪರಿಸ್ಥಿತಿಗಳ ಮೇಲೆ ನೀನು ಮಾತನಾಡುವುದಾದರೆ ಈಗ ಎಲುಬುಗಳ ಮೇಲೆ ಒಂದು ಜೀವ ಇಳಿದು ಬರುತ್ತದೆ, ಈಗ ನಿನ್ನ ಪರಿಸ್ಥಿತಿಗಳಲ್ಲಿ ಒಂದು ಜೀವ ಇಳಿದು ಬರುತ್ತದೆ, ನಿನ್ನ ಬಡತನದಲ್ಲಿ ಒಂದು ದೈವಿಕದ ಜೀವ ಇಳಿದು ಬರುತ್ತದೆ. ದೇವರ ವಾಕ್ಯ ಏನ್ ಹೇಳ್ತದೋ ಅದು ನಡೆಯುತ್ತದೆ. ಹಲ್ಲೆಲೂಯ. ಅದನ್ನು ಸಾಕ್ಷಿ ಸಮೇತವಾಗಿ ನಾನು ನಿಮಗೆ ತೋರಿಸ್ತೀನಿ. ವಾಕ್ಯ ಆದ ನಂತರ ದೇವರ ವಾಕ್ಯ ಏನು ಹೇಳ್ತದೋ ಅದು ಮನುಷ್ಯನ ಜೀವಿತದಲ್ಲಿ ನಡೆಯುತ್ತದೆ, ಆ ಕಾರ್ಯ ಸಂಭವಿಸುತ್ತದೆ. ಈಗ ಎಜ್ಕೇಲನು ಎಲುಬುಗಳ ಮೇಲೆ ಜೀವವನ್ನು ನುಡಿದಾಗ, ಶ್ವಾಸವನ್ನು ಊಬಿದಾಗ ಈಗ ಎಲುಬುಗಳಲ್ಲಿ ಜೀವ ಇಳಿದು ಬಂದವು. ಈತನು ಯಾಕೆ ದೈವೋಕ್ತಿಗಳನ್ನು ನುಡಿಯುತ್ತಾನೆ ಅಂತಂದ್ರೆ, ಇವನು ದೇವರ ಶಬ್ದವನ್ನು ಕೇಳಿ ಆ ವಾಕ್ಯವನ್ನು ಎಲುಬುಗಳ ಮೇಲೆ ಊಬಿದನು. ಈಗ ಈ ದಿನ ನೀನು ವಾಕ್ಯಗಳನ್ನು ಕೇಳ್ತಾ ಇದೀಯಾ, ನಿನ್ನ ಪರಿಸ್ಥಿತಿಗಳೆಲ್ಲ ನೆನಪಿಗೆ ತಂದುಕೋ. ನಿನ್ನ ಯಾವ ಪರಿಸ್ಥಿತಿ ನಿನಗೆ ಕೆಳಗೆ ಹಾಕಿದೆ, ಯಾವೊಂದು ಕಾರ್ಯ ನಿನ್ನನ್ನು ಮೇಲೆ ಕೇಳೋದಕ್ಕೆ ಕೊಡ್ತಾ ಇಲ್ಲೋ, ಯಾವ ಒಂದು ಕಾರ್ಯ ನಿನಗೆ ಸಕ್ಸಸ್ ಆಗೋದಕ್ಕೆ ಕೊಡ್ತಾ ಇಲ್ಲೋ, ಯಾವ ಒಂದು ಅನಾರೋಗ್ಯ ನಿನಗೆ ಸೌಖ್ಯವಾಗೋದಕ್ಕೆ ಕೊಡ್ತಾ ಇಲ್ಲೋ, ಯಾವುದೊಂದು ಶಾಪ ನಿನಗೆ ಮುಂದೆ ಬರೋದಕ್ಕೆ ಕೊಡ್ತಾ ಇಲ್ಲೋ, ಅದೆಲ್ಲ ಆಲೋಚನೆ ಮಾಡಿ ಈಗ ಜೀವವುಳ್ಳಂತ ವಾಕ್ಯಗಳನ್ನು, ಈ ದೈವೋಕ್ತಿವಾದ ವಾಕ್ಯಗಳನ್ನು ನಿನ್ನ ಪರಿಸ್ಥಿತಿಗಳ ಮೇಲೆ ಮಾತನಾಡು. ಈಗ ಸತ್ತಂತದಲ್ಲಿ ಕೂಡ ಜೀವ ದೇವರು ಆತನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆತನು ಎಜೆಕೇಲನನ್ನು ಉಪಯೋಗಿಸಿಕೊಂಡಂತ ದೇವರು ಈ ದಿನದಲ್ಲಿ ನಿಮ್ಮನ್ನು ಕೂಡ ಉಪಯೋಗ ಮಾಡಿಕೊಳ್ಳುವುದಕ್ಕೆ ಆತನು ಸಿದ್ಧವಾಗಿ ಆತನು ನಿಂತಿದ್ದಾನೆ. ದೇವರ ವಾಕ್ಯ ಈಗ ಕೊನೆಯ ದಿವಸಗಳಲ್ಲಿ ನಾನು ನನ್ನ ಆತ್ಮಗಳನ್ನು ಪ್ರತಿಯೊಬ್ಬರ ಮೇಲೆ ಸುರಿಸುತ್ತೇನೆ. ಹಲ್ಲೆಲೂಯ. ನಿಮ್ಮಲ್ಲಿ ಚಿಕ್ಕವರು ದೊಡ್ಡವರು ಹಿರಿಯರು ಅವ್ರು ದೇವ ದರ್ಶನ ನೋಡ್ತಾರೆ, ದರ್ಶನಗಳಲ್ಲಿ ಅವ್ರು ಇರ್ತಾರೆ ಎಂಬುದಾಗಿ, ಪವಿತ್ರಾತ್ಮನಿಗೆ ತುಂಬಲ್ಪಡ್ತಾರೆ ಎಂಬುದಾಗಿ ಆ ದೇವರ ವಾಕ್ಯ ಹೇಳುವಂತದ್ದಾಗಿರ್ತದೆ. ಈಗ ಪ್ರಿಯ ದೇವರ ಮಕ್ಕಳೇ, ನಿನ್ನನ್ನು ಮೋಸ ಮಾಡಿಕೊಳ್ಳಬೇಡ. ಯಾವಾಗ ನೀನು ದೇವರ ವಾಕ್ಯ ಏನು ಸಜೀವವಾಗಿದೆ ಅದು ಕಾರ್ಯ ಮಾಡ್ತಾರೆ ಎಂಬುದಾಗಿ ಯಾವಾಗ ನೀನು ತಿಳಿದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತೀಯೋ ಅದೇ ಕ್ಷಣದಲ್ಲಿ ದೇವರ ವಾಕ್ಯ ನಿನಗಾಗಿ ಕ್ರಿಯೆ ಮಾಡುತ್ತದೆ. ನೀನು ನಾನು ಆರಾಧಿಸುವಂತ ದೇವರಾದರೆ ಸತ್ತಂತ ದೇವರಲ್ಲ, ನೀನು ನಾನು ಆರಾಧಿಸುವಂತ ದೇವರಾದರೆ ಸಮಾಧಿ ಅಲ್ಲ, ನೀನು ನಾನು ಆರಾಧಿಸುವಂತ ದೇವರು ಯಾವುದೇ ವಿಗ್ರಹ ಅಲ್ಲ, ನೀನು ನಾನು ಆರಾಧಿಸುವಂತ ದೇವರು ಆತನು ಸಜೀವವಾದ ವಾಕ್ಯವಾಗಿದ್ದಾನೆ. ಈ ವಾಕ್ಯವು ಏನು ಮಾಡುತ್ತದೆ, ಈ ವಾಕ್ಯ ಏನು ಹೇಳ್ತದೆ ಅದು ನೆರವೇರುತ್ತದೆ. ದೇವರ ವಚನ ಹೇಳುತ್ತದೆ, ದೇವದೂತನಿಗಿಂತ ವೇಗವಾಗಿ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಚಲಿಸುತ್ತದೆ. ಈಗ ವಚನ ಹೇಳುತ್ತದೆ, ಒಂದು ದಿವಸ ಇಸ್ರಾಯೇಲ್ ದೇಶದಲ್ಲಿ ಯುದ್ಧ ನಡೆಯುತ್ತದೆ. ಯುದ್ಧ ನಡೆದಾಗ ಅರಸನು ಏನ್ ಮಾಡ್ತಾನೆ ಅಂತಂದ್ರೆ, ದೇವರೇ ನಮ್ಮನ್ನು ಇದರಿಂದ ಬಿಡುಗಡೆ ಮಾಡಿ ಎಂಬುದಾಗಿ ಹೇಳಿದಾಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳ್ತಾನೆ. ಪ್ರಾರ್ಥನೆಯನ್ನು ಕೇಳಿದಾಗ 1,55,000 ಸೈನಿಕರನ್ನು, ಆರಂಭದ ಸೈನಿಕರನ್ನು ಒಬ್ಬ ದೇವದೂತ ಒಂದೇ ರಾತ್ರಿಯಲ್ಲಿ ಸಂಹಾರ ಮಾಡಿಬಿಡ್ತಾನೆ. 1,55,000 ಸೈನಿಕರನ್ನು ದೇವದೂತನು ಒಂದೇ ರಾತ್ರಿಯಲ್ಲಿ 12 ಗಂಟೆ
ಜೀವನದಲ್ಲಿ ಸಂಹಾರ ಮಾಡಿ ಬಿಡುತ್ತಾನೆ. ಈಗೋ ಅದಕ್ಕಿಂತವಾಗಿ ವೇಗವಾಗಿ ಚಲಿಸುವಂತ ವಾಕ್ಯ ಅದು ನಿನ್ನಲ್ಲಿದೆ. ಅದಕ್ಕಿಂತ ವೇಗವಾಗಿ ಚಲಿಸುವಂತ ವಾಕ್ಯ ಅದು ನಿನ್ನ ಕಾಲಿಗೆ ದೀಪವಾಗಿದೆ, ಅದು ನಿನ್ನ ಕಾಲಿಗೆ ಅದು ನಿನ್ನ ಜೀವಕ್ಕೆ ಬೆಳಕಾಗಿದೆ. ಈಗ ನೀನು ನಡೆಯುವಾಗಲೂ ನಿನಗೆ ಬೆಳಕಾಗಿ ನಿನ್ನಲ್ಲಿ ಇರ್ತದೆ, ನೀನು ಹೋಗುವಾಗಲೂ ಅದು ನಿನ್ನ ಜೀವಿತದಲ್ಲಿ ಬೆಳಕು ದೀಪವಾಗಿ ನಿನ್ನಲ್ಲಿ ಇರುವಂತದ್ದಾಗಿರ್ತದೆ. ಈ ದೇವರ ವಾಕ್ಯವು ಸಜೀವವಾಗಿದೆ. ಈ ದೇವರ ವಾಕ್ಯ ಯಾರಲ್ಲಿ ಕಾರ್ಯ ಮಾಡ್ತದೆ ಅಂತಂದ್ರೆ, ಅವರನ್ನು ಯಾರ ವಾಕ್ಯದ ಮೇಲೆ ನಂಬಿಕೆ ಇರ್ತಾರೋ ಅವರಲ್ಲಿ ದೇವರ ವಾಕ್ಯ ಕಾರ್ಯ ಮಾಡುತ್ತದೆ. ಈಗ ನೀನು ನಾನು ದೇವರ ವಾಕ್ಯ ನಂಬುವುದಾದರೆ, ನೀನು ನಾನು ದೇವರ ವಾಕ್ಯ ಏನ್ ಹೇಳ್ತದೆ ಅದು ನಡೆಯುತ್ತದೆ ಎಂಬುದಾಗಿ ನಂಬುವುದಾದರೆ ನಿನ್ನ ಹಿಂದೆ ಶುಭವ ಕೃಪೆಯು ಅದು ಹಿಂಬಾಲಿಸುವಂತದ್ದಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಚನ ಹೇಳ್ತದೆ ಕೊನೆಯದಾಗಿ ಒಂದು ವಚನ ಹೋದ್ರೆ ಏಷ್ಯನ್ ಬರೆದಂತ ಪ್ರವಾದನೆ ಗ್ರಂಥ 55ನೇ 10ನೇ ವಚನ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಒದಗಿಸಿ ಹೊರತು ಹಾಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ, ಹಾಗೆ ನನ್ನ ಬಾಯಿಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನನ್ನ ಉದ್ದೇಶವನ್ನು ಕೈಗೊಳಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗೋದಿಲ್ಲ. ಹಲ್ಲೆಲೂಯಾ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಒದಗಿಸಿ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುತ್ತದವೋ, ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ಯಾವ ರೀತಿ ಮಳೆಯ ಕೆಲಸ ಏನಂತಂದ್ರೆ, ಮಳೆ ಸುರಿಸಿ ಭೂಮಿಯಲ್ಲಿ ವ್ಯವಸಾಯ ಮಾಡಿ ಬೀಜವನ್ನು ಬಿತ್ತಿ ಆ ಮಳೆಯ ಕೆಲಸ ಏನಂತಂದ್ರೆ ಆಹಾರ ಕೊಡುವುದು. ಮಳೆಯ ಕೆಲಸ ಏನಂತಂದ್ರೆ, ಹಿಮೆಯ ಕೆಲಸ ಏನಂತಂದ್ರೆ ನೀರು ಸುರಿಸಿ ಜನರಲ್ಲಿರುವಂತ ನೀರಡಿಕೆಯನ್ನು ತೆಗೆದು ಹಾಕುವುದು ಮತ್ತು ಆಹಾರವನ್ನು ಕೊಡುವುದು ಮಳೆಯ ಕೆಲಸವಾಗಿರ್ತದೆ. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುವುದು, ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಬರುವುದಿಲ್ಲ. ದೇವರ ಬಾಯಿಂದ ಬಂದಂತ ಒಂದು ಮಾತು ಕೂಡ ಅದು ನಿಷ್ಫಲವಾಗುವುದಿಲ್ಲ. ಮಳೆಯ ಕೆಲಸ ಏನಂತಂದ್ರೆ ಬೆಳೆ ಕೊಡುವುದು, ಬೀಜ ಬಿತ್ತುವುದು, ಆಹಾರ ಕೊಡುವುದು ಮಳೆಯ ಕೆಲಸವಾಗಿದೆ. ಅದು ತನ್ನ ಕೆಲಸ ಮಾಡುತ್ತದೆ. ಅದೇ ರೀತಿಯಾಗಿ ದೇವರ ವಚನ ಹೇಳ್ತಾ ಇದೆ ಏನಂತಂದ್ರೆ, ನನ್ನ ಬಾಯಿಂದ ಬಂದಂತ ಒಂದು ಮಾತೆಲ್ಲ ಏನಾಗ್ತದೆ ಅಂತಂದ್ರೆ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ದೇವರ ಬಾಯಿಂದ ಬಂದಂತ ಮಾತು ಏನಂತಂದ್ರೆ ಆತನು ನಿನ್ನನ್ನು ತಲೆಯಾಗಿಟ್ಟಿದ್ದಾನೆ. ಆ ದೇವರ ಬಾಯಿಂದ ಬಂದಂತ ಮಾತು ಏನಂತಂದ್ರೆ ಆತನು ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡಿದ್ದಾನೆ. ಇಲ್ಲ ನೀವು ಹೊಂದಿಕೊಳ್ಳಲು ನನಗೆ ಗೊತ್ತಲ್ಲ, ನೀವು ಮಂಡ್ಯ ಜನ ಇದ್ರಿ, ಇಸ್ರಾಯೇಲ್ ಮಕ್ಕಳು ಮಂಡ್ಯ ಜನರಿದ್ದೀರಿ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ನೋಡ್ತಾನೆ, ದಾಹ ನೋಡ್ತಾನಂದು ಲುಸ್ತ್ರ ಪಟ್ಟಣದಲ್ಲಿ ಪೌಲನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ವಾಕ್ಯದ ಸಾರ್ತಿರುವಾಗ ಒಬ್ಬ ಕುಂಟನು ಆಸಕ್ತಿಯಿಂದ ದೇವರ ವಾಕ್ಯ ಕೇಳ್ತಾನೆ. ಕೇಳಿದಾಗ ಪೌಲನ್ ಏನು ಅಂದ್ಕೊಳ್ತಾನೆ ಅಂತ, ಇವನು ಸೌಖ್ಯವಾಗೋದಕ್ಕೆ ನಂಬಿಕೆ ಇದೆ ಎಂಬುದಾಗಿ ಹೇಳಿದ ತಕ್ಷಣವೇ ಪೌಲನು ಅವನಿಗೆ ಪ್ರಾರ್ಥಿಸಿದಾಗ, ಎದ್ದೇಳು ಎಂಬುದಾಗಿ ಹೇಳಿದಾಗ ಹುಟ್ಟು ಕುಂಟನು ಎದ್ದು ನಡೆದಾಡಿದನೋ. ಇವತ್ತು ದಿವಸದಲ್ಲಿ ದೇವರ ವಾಕ್ಯದಲ್ಲಿ ಯಾರು ಆಸಕ್ತಿ ಉಳ್ಳವರಾಗಿರ್ತೀರೋ ಅವರೇ ದೇವರಿಂದ ಬಿಡುಗಡೆ ಹೊಂದಿಕೊಂಡು ಹೋಗುವಂತರಾಗಿರ್ತೀರ. ಈ ದಿನದಲ್ಲಿ ಯಾರು ದೇವರ ವಾಗ್ದಾನ ನನಗಾಗಿ ಇಟ್ಟಿದ್ದಾರೆ, ವಾಗ್ದಾನ ನನಗಾಗಿ ನಡೆಯುತ್ತದೆ, ಆ ವಾಗ್ದಾನ ನನಗಾಗಿ ಕ್ರಿಯೆ ಮಾಡ್ತದೆ ಎಂಬುದಾಗಿ ಯಾರು ನಂಬುತ್ತೀರೋ ಅವರ ಜೀವಿತದಲ್ಲಿ ಮಾತ್ರ ಈ ದೇವರ ವಾಕ್ಯ ಕ್ರಿಯೆ ಮಾಡುವಂತದ್ದಾಗಿರ್ತದೆ. ದೇವರ ವಚನ ಹೇಳ್ತದೆ, ನನ್ನ ದೇವರಾದ ಯೇಸು, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರತಿಯೊಂದು ಕೊರತೆ ನೀಗುವುದು. ನನ್ನ ತಂದೆಯ ದೇವರಿಗೆ ಯುಗ ಯುಗಾಂತರಗಳು ಪ್ರಭಾವ ಆಮೇಲೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗೋ ದೇವರು ನೀ ಕ್ರಿಸ್ತ ಯೇಸುವಿನ ಮುಖಾಂತರ ನಿನ್ನ ಕೊರತೆಯೆಲ್ಲ ನೀಗಿಸುವಂತ ದೇವರಾಗಿದ್ದಾನೆ. ಇದು ದೇವರ ಮಾತು. ಅದು ನಿನ್ನ ಜೀವಿತದಲ್ಲಿ ಫಲಿಸುತ್ತದೆ. ಈಗ ನಂಬುವವರಿದರಲ್ಲಿ ಏನಾಗ್ತಾರೆ, ಆಶೀರ್ವಾದ ನಿಧಿಯಾಗ
ಮಾಡ್ಕೊತಾನೆ. ಒಂದು ವೇಳೆ ನಂಬದೇ ಇರುವವನು ಈ ವಾಕ್ಯ ಅವರ ಜೀವಿತದಲ್ಲಿ ಕಾರ್ಯ ಮಾಡೋದಿಲ್ಲ. ದೇವರ ವಾಕ್ಯ ಏನ್ ಹೇಳ್ತದೋ ಅದು ಆತನ ಜೀವಿತದಲ್ಲಿ ನಡೆಯುತ್ತದೆ. ವಚನ ಹೇಳ್ತದೆ, ನಿನ್ನ ಮೇಲೆ ಬರುವಂತ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ನಾನು ಮಾಡುತ್ತೇನೆ. ಅದು ಒಂದು ದಾರಿಯಿಂದ ಬರುವುದಾದ್ರೆ ಅವನು 7 ದಾರಿಯಿಂದ ಓಡಿ ಹೋಗುತ್ತಾರೆ ಎಂಬುದಾಗಿ ದೇವರ ವಾಕ್ಯ. ಶತ್ರು ನಿಮ್ಮ ವಿರುದ್ಧವಾಗಿ ಎದ್ದು ಬಂದಾಗ ಆ ದೇವರು ಅದನ್ನು ಓಡಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕೊರತೆ ನೀಗಲ್ಪಡಬೇಕಾದರೆ ಈ ಎಲ್ಲ ವಾಕ್ಯಗಳು ನಿನ್ನ ಜೀವಿತದ ಮೇಲೆ ಏನ್ ಮಾಡ್ಬೇಕಂತಂದ್ರೆ ನೀನು ಬಿಡುಗಡೆ ಮಾಡಿಕೊಳ್ಳಬೇಕು. ನನ್ನ ಜೀವಿತದಲ್ಲಿ ವಾಕ್ಯ ಬಿಡುಗಡೆ ಮಾಡಿಕೊಳ್ಳುತ್ತೇನೆ. ಯೇಸು ಕ್ರಿಸ್ತನ ರಕ್ತದಿಂದ ನಾನು ತೊಳೆಯಲ್ಪಟ್ಟಿದ್ದೇನೆ. ನನ್ನಲ್ಲಿ ಯಾವುದೇ ರೋಗವಿಲ್ಲ. ಯೇಸುವಿನ ಬಾಸುಂಡೆಗಳಿಂದ ಮುಖಾಂತರ ಗುಣವಾಗಿದ್ದೇನೆ. ಯೆಹೋವ ನನಗೆ ಬೆಳಕಾಗಿದ್ದಾನೆ. ಯೆಹೋವ ನನಗೆ ಒಂದು ಸಾಮರ್ಥ್ಯವಾಗಿದ್ದಾನೆ. ಯೇಸು ಕ್ರಿಸ್ತ ನನಗೆ ಎಲ್ಲವಾಗಿದ್ದಾನೆ ಎಂಬುದಾಗಿ ಯಾವ ವ್ಯಕ್ತಿ ಪ್ರತಿದಿನ ಅರಿಕೆ ಮಾಡುತ್ತಾ ಜೀವಿಸುತ್ತಾನೋ ಅವನನ್ನು ದೇವರು ಕೆಳಗೆ ಬೀಳುವುದಕ್ಕೆ ಅನುಮತಿ ಕೊಡುವುದಿಲ್ಲ. ಯಾವ ವ್ಯಕ್ತಿ ಪ್ರತಿದಿನ ವಾಕ್ಯ ಘೋಷಣೆ ಮಾಡ್ತಾನೆ, ಯಾವ ವ್ಯಕ್ತಿ ವಾಕ್ಯ ಸತ್ಯವಾಗಿದೆ, ಈ ವಾಕ್ಯ ನನ್ನ ಜೀವಿತ ರೂಪಿಸುತ್ತದೆ ಎಂಬುದಾಗಿ ಹೇಳಿ ಯಾವ ವ್ಯಕ್ತಿ ಪ್ರತಿದಿನ ಘೋಷಣೆ ಮಾಡ್ತಾನೆ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ, ಯೇಸು ಕ್ರಿಸ್ತನ ಬಾಸುಗಳ ಗುಣವಾಗಿದ್ದೇನೆ, ಯೇಸು ನನಗೆ ಆರೋಗ್ಯದಾಯಕನಾಗಿದ್ದಾನೆ, ಯೇಸು ನನಗೆ ಯೆಹೋವ ರಾಫವಾಗಿದ್ದಾನೆ ಎಂಬುದಾಗಿ ಹೇಳಿ ಯಾವ ವ್ಯಕ್ತಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಅರಿಕೆ ಮಾಡ್ತಾ ಇರ್ತಾನೋ ಈ ವಾಕ್ಯಗಳು ಅವನ ಜೀವಿತದಲ್ಲೇ ಮಾತ್ರ ಕ್ರಿಯೆ ಮಾಡುತ್ತದೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ಗೊತ್ತಾ? ನಾವು ವಾಕ್ಯವನ್ನು ನಂಬುವುದಿಲ್ಲ. ನೀನು ವಾಕ್ಯ ನಂಬಿಲ್ಲ ಅಂತಂದ್ರೆ ನಿನ್ನ ಜೀವಿತದಲ್ಲಿ ಯಾವುದೇ ಕ್ರಿಯೆ ನಡೆಯೋದಿಲ್ಲ. ಹಲ್ಲೆಲೂಯಾ. ನೀನು ವಾಕ್ಯದಲ್ಲಿ ನಂಬಿಕೆ ಇಲ್ಲ ನಿನಗ ಅಂತಂತಂದ್ರೆ ನಿನ್ನ ಪ್ರಾರ್ಥನೆಯಲ್ಲ ಏನಾಗಿರ್ತದೆ? ವ್ಯರ್ಥವಾಗಿ ಹೋಗುವಂತದ್ದಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಮಸೀಹ್ सब बोलो यीशु मसीह की। ये दिन